ನಮಸ್ತೆ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224 ಅಂತ. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಏನಾದರೂ ಡೌಟ್ಗಳಿದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಅದೇ ರೀತಿ ನಾವು ಆಫ್ಲೈನ್ ಕೋಚಿಂಗಲ್ಲಿ KCET ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. ಈ KCET ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು 100% ಕವರೇಜ್ ಮಾಡುತ್ತೆ. ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ ಟಾಪಿಕ್ಸನ್ನು ಕವರ್ ಮಾಡ್ತೇವೆ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇದು ಆಲ್ PCMಗೆ ಎಕ್ಸ್ಪರ್ಟೈಸ್ ಲೆಕ್ಚರರ್ಸ್ ನಮ್ಮ ಹತ್ರ ಇದ್ದಾರೆ, ಅದೆಲ್ಲದನ್ನು ಕವರ್ ಮಾಡ್ತಾರೆ. ಅದ್ರ ಜೊತೆ ನಾವು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್, ಎಲಿಮಿನೇಷನ್ ಟೆಕ್ನಿಕ್ಸು ಮತ್ತು ಈಸಿ ವೇಯಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ಹೇಳಿಕೊಡ್ತೇನೆ. ಸೊ ಯಾರಿಗಾದರೂ ಜಾಯ್ನ್ ಆಗಬೇಕಂತಿದ್ದರೆ ಖಂಡಿತ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಗೂಗಲ್ ಫಾರ್ಮನ್ನು ಕಳಿಸ್ತೇನೆ, ಅದನ್ನು ಫಿಲ್ ಮಾಡಿ. ಆಲ್ರೆಡಿ 25 ಸೀಟ್ಸ್ ಬುಕ್ ಆಗಿದೆ. ಸೊ ನಾವು ಆಫರ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ದೇವೆ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡಿದ್ದಕ್ಕೋಗಿ ಈ ಆಫರ್ನ ಮತ್ತೆ 5 more ಸೀಟ್ಸಿಗೆ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ಸ್ಟೂಡೆಂಟ್ ಮತ್ತೊಂದು ಹೇಳ್ತಾ ಇದ್ದೇನೆ, ಕೇಳ್ಕೊಳ್ಳೆ. ನೀವು ಓದಿರ್ತೀರಾ, ನಾನು ಹೇಳ್ತೇನಲ್ಲ, ಈ ಶಾರ್ಟ್ಕಟ್ ಟ್ರಿಕ್ಸ್ ಅನ್ನೋದು ಎಲ್ಲ ಕಡೆ ಯೂಸ್ ಆಗೋದಿಲ್ಲ. ಓದಿರ್ತೀರಾ, ನೀವು ಅಂದ್ಕೊಳ್ಬೋದು ಸರ್ ಶಾರ್ಟ್ಕಟ್ ಟ್ರಿಕ್ಸಿಂದ ಎಲ್ಲರೂ ಮಾರ್ಕ್ಸ್ ತೆಗಿಬೋದಾ? ನೇಮು ಎಲಿಮಿನೇಷನ್ ಟೆಕ್ನಿಕ್ಸು, ಶಾರ್ಟ್ಕಟ್ ಟ್ರಿಕ್ಸು ಮತ್ತು ನಾನು ಏನು ಹೇಳಿಕೊಡ್ತಾ ಇದ್ದೇವೆ ಅದೆಲ್ಲದು ಕೂಡ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ನಿಮಗೆ ಬರುವಂಥ ನೀವೇನು ಈಗ ಪ್ರಿಪರೇಷನ್ ಮಾಡಿ, ಫಾರ್ ಎಕ್ಸಾಂಪಲ್ ನೀವೀಗ ಪ್ರಿಪರೇಷನ್ ಮಾಡಿ ಒಂದು 30 ತೆಗೆಯುವಂಥ ಕೆಪಾಸಿಟಿಯಲ್ಲಿದ್ದರೆ, ಔಟ್ ಆಫ್ 180 ನಿಮಗೆ 90 ಬರೋ ಕೆಪಾಸಿಟಿ ಇದೆ. ನಮ್ಮ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ, ಇದೆಲ್ಲ ಆದಮೇಲೆ ನೀವು ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಮಿನಿಮಮ್ 20 ಮಾರ್ಕ್ಸನ್ನು ನೀವು ತಗೊಳ್ಬೋದು ಸ್ಟೂಡೆಂಟ್ಸ್, ಪಕ್ಕಾ ತಗೊಳ್ಬೋದು. ಅಂದರೆ 110+ ಆಗುತ್ತೆ ಸ್ಟೂಡೆಂಟ್ಸು. ಈ 110+ ಅಂದರೆ ಮಿನಿಮಮ್ 20 ಅಂದರೆ ನೀವು ಬೋರ್ಡಲ್ಲಿ 20% ಇನ್ಕ್ರೀಸ್ ಮಾಡಿದಾಗ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. 20 ಅಲ್ಲ, ಸಾರಿ, ಹತ್ರ ಒಂದು 15% ಇನ್ಕ್ರೀಸ್ ಮಾಡಿದಾಗ ಸ್ಟೂಡೆಂಟ್ಸ್. ಬೋರ್ಡಲ್ಲಿ 15% ಇನ್ಕ್ರೀಸ್ ಮಾಡೋದು ಒಂದೇ, ಇದರಲ್ಲಿ 20 to 25 ಮಾರ್ಕ್ಸ್ CETಯಲ್ಲಿ ತೆಗೆಯೋದು ಒಂದೇ. ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ, ಎಲಿಮಿನೇಷನ್ ಟ್ರಿಕ್ಸನ್ನು ಯೂಸ್ ಮಾಡಿ, ನಾವು ಹೇಳಿಕೊಡೋ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು 100% ನೀವು 20 to 25 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಆಯಿತಾ? ಫಾರ್ ಎಕ್ಸಾಂಪಲ್ ನೀವು 120 ಮಾರ್ಕ್ಸ್ ತೆಗಿತಿದ್ದೀರ ಅಂತ ಅಂದ್ಕೊಳ್ಳಿ, 20 ಮಾರ್ಕ್ಸ್ ಇನ್ಕ್ರೀಸ್ ಆದರೆ 140+ ಆಗುತ್ತೆ ಸ್ಟೂಡೆಂಟ್ಸ್. 140+ ಅಂದರೆ ನಿಮ್ಮ ರ್ಯಾಂಕ್ 1000 ಬಿಲೋ ಬಂದುಬಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳಿದ್ದು ಖಂಡಿತ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಆಗೇ ಆಗುತ್ತೆ. ಸೊ ಸದ್ಯಕ್ಕೆ ಇದನ್ನು ಆಫ್ಲೈನಲ್ಲಿ ಕೊಡ್ತಾ ಇದ್ದೇನೆ. ಆನ್ಲೈನಲ್ಲಿ ಕೊಡಬೇಕಂತ ಒಂದಿಷ್ಟು ರಿಕ್ವೆಸ್ಟ್ಗಳು ಬಂದಿದೆ. ನನಗೆ ಆನ್ಲೈನಲ್ಲಿ ಬೇಕು ಅಂತಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಆನ್ಲೈನಲ್ಲಿ ಇದನ್ನು ಇದು ಮಾಡ್ತೇನೆ. ಒಂದಿಷ್ಟು ಕಡಿಮೆ ಅಮೌಂಟಿಗೆ ಇದು ಮಾಡಿ ಆನ್ಲೈನಲ್ಲಿ ಕೊಡೋ ಪ್ರಯತ್ನ ಮಾಡ್ತೇನೆ. ಆಯಿತಾ? ಕಡಿಮೆ ಅಮೌಂಟಲ್ಲಿ. ಓಕೆ, ಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆಯಿತಾ? ಬರೀ ಶಾರ್ಟ್ಕಟ್ ಟ್ರಿಕ್ಸ್ ಮಾತ್ರ ನಾನು ಹೇಳಿಕೊಡೋದಿಲ್ಲ, ಎಲಿಮಿನೇಷನ್ ಟೆಕ್ನಿಕ್ಸು ಉಳಿದಿದ್ದು ನಮ್ಮ ಆಫ್ಲೈನ್ ಕೋಚಿಂಗ್ ಸೆಂಟ್ರಲ್ಲಿ ನಾವು ಹೇಳಿಕೊಡೋದು. ಆಯಿತಾ? ಸೊ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿ. ಇವತ್ತು ನಾನು ಫಿಸಿಕ್ಸಿಂದ ನೀವು ಹೇಗೆ ನಮ್ಮ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಅಂತ ಒಂದು ಡೆಮೋ ಕೊಡ್ತೇನೆ. ನಾವು ಇದನ್ನು 2020 ಕ್ವಶನ್ ಪೇಪರಿಗೆ ನಾನು ಎಲ್ಲದನ್ನು ಅಪ್ಲೈ ಮಾಡಿದ್ದೇನೆ. ನಾನು ಹೇಳಿದ್ದೇನೆ ಔಟ್ ಆಫ್ 3ಯಲ್ಲಿ 1 ಕ್ವಶನ್ ಪಕ್ಕ ನೀವು ಇದನ್ನು ಅಟೆಂಡ್ ಮಾಡಿದರೆ ಪಕ್ಕ ಆಗುತ್ತೆ. ಔಟ್ ಆಫ್ 3ಯಲ್ಲಿ 1 ಕ್ವಶನ್ ರೈಟ್ ಆಗುತ್ತೆ. ನಾವು ಎಲ್ಲ ಕ್ವಶನ್ ಪೇಪರ್ಗೆ ಇದನ್ನು ಅಪ್ಲೈ ಮಾಡಿದ್ದೇನೆ. 2015, 16, 17, 18, 19, 20 ಮಿನಿಮಮ್ 60ಯಲ್ಲಿ ನೀವು ಒಂದು 25 ಕ್ವಶನ್ಸನ್ನು ಇದರಲ್ಲಿ ಮಾಡ್ಬೋದು. 25 to 30 ಕ್ವಶನ್ಸ್ ಪಕ್ಕ ಮಾಡ್ಬೋದು. ಆಯಿತಾ? ಫಿಸಿಕ್ಸಿನ ನಾನು 2020 ಕ್ವಶನ್ಸಿಗೆ ಮಾಡ್ತಾ ಇದ್ದೇನೆ. ಕ್ವಶನ್ಸ್ ಏನಿದೆ ಗೊತ್ತುಂಟ? ಕ್ವಶನ್ ಬರೀತಾ ಇದ್ದೇನೆ ನೋಡಿ. ವೆನ್ ಅ ಸೋಪ್ ಬಬಲ್ ಇಸ್ ಚಾರ್ಜ್ಡ್. ವೆನ್ ಅ ಸೋಪ್ ಬಬಲ್ ಇಸ್ ಚಾರ್ಜ್ಡ್, ಕ್ವಶನ್ ಆಪ್ಷನ್ ಏನಿದೆ ಗೊತ್ತುಂಟ? ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್. ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್. ಆಯಿತಾ? ಆಪ್ಷನ್ ಬಿ ಏನಿದೆ? ಇಟ್ಸ್ ರೇಡಿಯಸ್ ಡಿಕ್ರೀಸಸ್. ಇಲ್ಲಿ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಡಿಕ್ರೀಸಸ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಒನ್ ಇಟ್ಸ್ ರೇಡಿಯಸ್ ರಿಮೇನ್ಸ್ ಸೇಮ್. ರೇಡಿಯಸ್ ರಿಮೇನ್ಸ್ ಸೇಮ್. ಫೋರ್ತ್ ಆಪ್ಷನ್ ನೋಡಿ, ಇಟ್ಸ್ ರೇಡಿಯಸ್ ಮೇ ಇನ್ಕ್ರೀಸ್. ರೇಡಿಯಸ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇದಿಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಆಯಿತಾ? ವೆನ್ ಅ ಸೋಪ್ ಬಬಲ್ ಈಸ್ ಚಾರ್ಜ್ಡ್. ಈಗ ನೋಡಿ, ಕರೆಕ್ಟ್ ಕೇಳ್ಕೊಳ್ಳ್ಯಾ, ನಾನು ಎಲ್ಲ ಕ್ವಶನ್ಗೆ ಇದೇ ಟ್ರಿಕ್ಸನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ಟ್ರಿಕ್ಸ್, ಯಾವ್ಯಾವ ಕ್ವಶನ್ಗೆ ಏನೇನು ಮಾಡಬೇಕಂತ ನಾನು ಹೇಳ್ತೇನೆ. ಸದ್ಯಕ್ಕೆ ಈ ಕ್ವಶನ್ ನೋಡಿ, ವೆನ್ ಅ ಸೋಪ್ ಬಬಲ್ ಈಸ್ ಚಾರ್ಜ್ಡ್. ಆನ್ಸರಲ್ಲಿ ನೋಡಿ, ವೆನ್ ಅ ರೇಡಿಯಸ್ ಇನ್ಕ್ರೀಸಸ್, ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ರೇಡಿಯಸ್ ಡಿಕ್ರೀಸಸ್ ಅಂತ ಹೇಳಿದ್ದಾರೆ. ಇಲ್ಲಿ ರಿಮೇನ್ಸ್ ಅನ್ಚೇಂಜ್ಡ್, ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೊದಲೇ ಹೇಳಿದ್ದೆ ಸ್ಟೂಡೆಂಟ್ಸ್ ನಾನು, ಯಾವಾಗ ನಿಮಗೆ ಆಪ್ಷನಲ್ಲಿ y x 1/x z ಆಪ್ಷನ್ ಇದ್ದರೆ, ಅಥವಾ y x - x z ಈ ಟೈಪ್ ಆಪ್ಷನ್ಗಳಿದ್ದರೆ, ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಟೈಪ್ ಆಪ್ಷನ್ಗಳಿದ್ದರೆ ನಿಮ್ಮ ಆನ್ಸರ್ ಈ ರೆಸಿಪ್ರೋಕಲ್ ಇದರಲ್ಲೇ ಇರುತ್ತೆ. ಆರ್ ಎಲ್ಸ್ ಪ್ಲಸ್ ಮೈನಸ್ ಇದೆಯಲ್ಲ ಇದರಲ್ಲೇ ಇರುತ್ತೆ. 100% ಅದರಲ್ಲೇ ಇರುತ್ತೆ. ಆಯಿತಾ? ಸೊ ಇಲ್ಲಿ ನೋಡಿ, ಆಪ್ಷನಲ್ಲಿ ನೋಡಿ, ಒಂದರಲ್ಲಿ ರೇಡಿಯಸ್ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ರೇಡಿಯಸ್ ಡಿಕ್ರೀಸ್ ಅಂತ ಹೇಳಿದ್ದಾರೆ. ಉಲ್ಟಾ ಇಲ್ವಾ ಇದು? ರೆಸಿಪ್ರೋಕಲ್ ಥರ ಇಲ್ವಾ ಆಪ್ಷನ್? ಸೊ ಇವೆರಡು ಆನ್ಸರ್ ಹೋಯ್ತು. ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಇಟ್ಸ್ ರೇಡಿಯಸ್ ಇನ್ಕ್ರೀಸು ಆಗ್ಬೋದು, ರೇಡಿಯಸ್ ಡಿಕ್ರೀಸು ಆಗ್ಬೋದು. ಆವಾಗ ನೋಡಿ, ಯಾಕೆ ಹೇಳಿ ರೇಡಿಯಸ್ ಇನ್ಕ್ರೀಸ್ ಡಿಕ್ರೀಸ್? ಯಾಕಂದರೆ ಉಲ್ಟಾ ಒಂದು ಇನ್ಕ್ರೀಸ್ ಅಂತ ಹೇಳಿದ್ದಾರೆ, ಇನ್ನೊಂದು ರೇಡಿಯಸ್ಸನ್ನೇ ಕೊಟ್ಟಿದ್ದಾರೆ ಡಿಕ್ರೀಸ್ ಅಂತ ಹೇಳಿದ್ದಾರೆ. ಸೊ ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಆಯಿತಾ?
ಇದರ ಆನ್ಸರ್ನ ನೀವೇ ನೋಡಿ. ಓಕೆ, ನಾನು ಇದನ್ನು 50% ಹೇಗೆ ರೆಡ್ಯೂಸ್ ಮಾಡೋದು ಅಂತ ಮಾತ್ರ ಹೇಳಿಕೊಡ್ತಾ ಇದ್ದೇನೆ ಆಯಿತಾ. ಎರಡು ಆಪ್ಷನ್ನ ಹೇಗೆ ನೀವು ಎಲಿಮಿನೇಟ್ ಮಾಡಿ ಇನ್ನುಳಿದಂಥ ಎರಡು ಆಪ್ಷನಲ್ಲಿ ಹೇಗೆ ನೀವು ಆನ್ಸರ್ನ ಇದು ಮಾಡ್ಬೋದು ಅಂತ ಆಯಿತಾ. ಈ ಥರ ಕ್ವಶನ್ ಬಂದಾಗ ಏನು ಮಾಡಬೇಕು, ಈಗ x 1/x ಅಥವಾ x - x ಇದ್ದರೆ ಈ ಥರ ಆಪ್ಷನ್ ಇದೆ, ಇವೆರಡು ಪಕ್ಕ ಆಗಿರೋದಿಲ್ಲ ಆನ್ಸರ್, ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಆಯಿತಾ. ಸೊ ಇದು ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರೋ ಸ್ಟೂಡೆಂಟ್ಸ್ ಆಯಿತಾ. ಸೆಕೆಂಡ್ ಕ್ವಶನ್ ನೋಡಿ, ಇನ್ ದ ಗಿವನ್ ಫಿಗರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ O, ಇನ್ ದ ಗಿವನ್ ಫಿಗರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ O ಆಯಿತಾ. ಫಿಗರ್ ಕೊಟ್ಟಿದ್ದಾರೆ, ಈಗ ಡಿರೆಕ್ಷನ್ ಈ ರೀತಿ ಇದೆ, ಇದು O, ಇದು ಕರೆಂಟ್ I, ಇಲ್ಲಿ ಕರೆಂಟ್ I ಡಿರೆಕ್ಷನ್ ಕೊಟ್ಟಿದ್ದಾರೆ, ಈ ಡಿರೆಕ್ಷನಲ್ಲಿ O ಇಲ್ಲಿ ಹೇಳಿದ್ದಾರೆ ಆಯಿತಾ. ಇದು ಈ ಡಿರೆಕ್ಷನ್, ಇದು ಉಲ್ಟಾ ಡಿರೆಕ್ಷನ್ ಸ್ಟೂಡೆಂಟ್, ಯಾಕಂದರೆ ಇಲ್ಲಿಂದ ಎಂಟ್ರಿ ಆಗ್ತಾಯಿದೆ ಕರೆಂಟ್, ಇಲ್ಲಿಗೆ ಬಂದು ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದೆ. ಸೊ O ಅಲ್ಲಿ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ O ಅಂತ ಹೇಳಿದ್ದಾರೆ. ಆಪ್ಷನ್ ಎ ನೋಡಿ, 3/4 μ0 I ಡಿವೈಡೆಡ್ ಬೈ R ಪ್ಲಸ್ μ0 I ಡಿವೈಡೆಡ್ ಬೈ 4πr, ಇದು ಆಪ್ಷನ್ ಎ. ಆಪ್ಷನ್ ಬಿ ನೋಡಿ, 3/10 μ0 I ಡಿವೈಡೆಡ್ ಬೈ R ಮೈನಸ್ μ0 I ಡಿವೈಡೆಡ್ ಬೈ 4πr. ಆಪ್ಷನ್ ಸಿ ನೋಡಿ, 3/8 μ0 I ಡಿವೈಡೆಡ್ ಬೈ R ಪ್ಲಸ್ μ0 I ಡಿವೈಡೆಡ್ ಬೈ 4πr. ಆಪ್ಷನ್ ಡಿ ನೋಡಿ, 3/8 μ0 I ಡಿವೈಡೆಡ್ ಬೈ R ಮೈನಸ್ μ0 I ಬೈ 4πr ಆಯಿತಾ. ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ಇದು ನಿಮಗೆ ಈ ಟ್ರಿಕ್ಸಲ್ಲಿ ಯಾವಾಗ ಯೂಸ್ ಮಾಡೋದು ಹೇಳಿ, ನಿಮ್ದು ಎಲ್ಲದೂ ಆಗಿದೆ ಕ್ವಶನ್ಸ್, ನಿಮಗೆ ಏನೆಲ್ಲ ಪರ್ಫೆಕ್ಟಾಗಿ ಗೊತ್ತಿರೋದು ಎಲ್ಲದನ್ನು ಮಾಡಿದ್ದೀರಿ, ಲೈಕ್ 30-40 ಕ್ವಶನ್ ಮಾಡಿದ್ದೀರಿ, ಉಳಿದೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ, ಒಂದು 20-25 ಕ್ವಶನ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ, ಅಂಥ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಈ ಟ್ರಿಕ್ಸಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಡೌಟ್ ಇದ್ದರೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಮಾಡಬೇಕಂತ ಕೇಳಿದರೆ ನೀವು ಸಿಮಿಲರ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಸಿಮಿಲರ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಬೇಕು. ಇಲ್ಲೇನು ಮಾಡಿದಿರಿ, ಫಸ್ಟ್ ಇದರಲ್ಲಿ ರೆಸಿಪ್ರೋಕಲ್ ಅಂತ ಮಾಡಿದಿರಿ, ಕರೆಕ್ಟಾ. ರೆಸಿಪ್ರೋಕಲ್ ಅಥವಾ ಉಲ್ಟಾ, ಸಿಮಿಲರ್ ಆಪ್ಷನಲ್ಲಿ ರೆಸಿಪ್ರೋಕಲ್ ಇರೋದನ್ನು ಯೂಸ್ ಮಾಡ್ತೀರಿ. ಇಲ್ಲಿ ಸಿಮಿಲರ್ ಆಪ್ಷನ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಸ್ಟಿಂದ ಬರ್ತಾ ಬನ್ನಿ. 3/4 ಇದೆ, 3/10 ಇದೆ, 3/8 ಇದೆ, 3/8 ಇದೆ ಅಲ್ವಾ. ಇಲ್ಲಿ ನೋಡಿ 3/8 ಎರಡು ಸಿಮಿಲರ್ ಆಪ್ಷನ್ ಅಲ್ವಾ. ಸೊ ಇವೆರಡು ಆನ್ಸರ್ ಅಲ್ಲ, ಪಕ್ಕ ಅಲ್ಲ ಆಯಿತಾ. ಸೊ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ, ಸಿಂಪಲ್. ಮತ್ತು ನೀವು ಇದರಲ್ಲಿ ಒಂದನ್ನು ಯೂಸಿಂಗ್ ಸಿಮಿಲರ್ ಆಪ್ಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಹೇಳಿ, ಎಲ್ಲದರಲ್ಲೂ μ0 I ಬೈ R ಇದೆ. ಆಮೇಲೆ ಇಲ್ಲಿ ಪ್ಲಸ್ ಮತ್ತು ಮೈನಸನ್ನು ಯೂಸ್ ಮಾಡಿಯೂ ಆಗೋದಿಲ್ಲ, ಯಾಕಂದರೆ ಇಲ್ಲೂ ಪ್ಲಸ್ ಮೈನಸ್ ಕೊಟ್ಟಿದ್ದಾರೆ, ಯಾವುದು ಮೈನಸ್ ಸೈನ್ ಅದು ಮೋಸ್ಟ್ ಟೈಮ್ ರಿಪೀಟ್ ಆಗಿಲ್ಲ, ಅಥವಾ ಪ್ಲಸ್ ಸೈನ್ ಮೋಸ್ಟ್ ಟೈಮ್ ರಿಪೀಟ್ ಆಗಿಲ್ಲ. ಇಲ್ಲೂ μ0 I 4πr ಇದೆ, ಇಲ್ಲೂ μ0 I 4πr ಆಗಿದೆ. ಇದರಿಂದನೂ ಕೂಡ ನಮಗೆ ಎಂಥ ಸಿಮಿಲರ್ ಆಪ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವೆರಡರಲ್ಲಿ ಒಂದು ಆಪ್ಷನ್ 100% ಆಗಿರುತ್ತೆ. ನೀವು 50% ಇದನ್ನು ರೆಡ್ಯೂಸ್ ಮಾಡಿದ್ರಲ್ಲ, ಕರೆಕ್ಟ್ ಅಲ್ಲ. ಇವೆರಡರಲ್ಲಿ ಒಂದು ಆಪ್ಷನ್ ಸಿಮಿಲರ್ ಆಪ್ಷನ್ನ ನೋಡಿಕೊಂಡು ನೀವು ಮಾಡಬೇಕು. ಇದು ಸೆಕೆಂಡ್ ಟ್ರಿಕ್ ಸ್ಟೂಡೆಂಟ್ಸ್. ಒಂದು ರೆಸಿಪ್ರೋಕಲ್ ಹಿಡಿದು, ಇನ್ನೊಂದು ಸಿಮಿಲರ್ ಆಪ್ಷನ್ಸ್ ಆಯಿತಾ. ಇದೆಲ್ಲದನ್ನು ನಾನು ಮಾಡಿದ್ದೇನೆ ಅಂದರೆ 4ಅಲ್ಲಿ ನೀವು ಎರಡು ಆಪ್ಷನ್ಗೆ ರೆಡ್ಯೂಸ್ ಮಾಡಿದ್ರಲ್ಲ, 50% ಬಂತಲ್ಲ ನಿಮಗೆ, ಕರೆಕ್ಟಾ. ಇಲ್ಲೂ ಹಾಗೆ 4ಅಲ್ಲಿ ಎರಡು ಆಪ್ಷನ್ಗೆ ರೆಡ್ಯೂಸ್ ಮಾಡಿದ್ರಲ್ಲ, 50% ಬಂತಲ್ಲ. ಇನ್ನು ಒಂದು ಕ್ವಶನ್ ಮಾಡ್ತೇನೆ, ಥರ್ಡ್ ಒನ್ ಆಯಿತಾ. ಅವೆರಡರಲ್ಲಿ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್, ಅದು ಎರಡರಲ್ಲಿ ಯಾವ್ದು ಆನ್ಸರ್ ಅಂತ ನೀವು ಚೆಕ್ ಮಾಡಿ ಆಯಿತಾ. ಥರ್ಡ್ ಕ್ವಶನ್ ನೋಡಿ, potentiometer has a uniform wire of length 5 meter. Potentiometer has a uniform wire of length 5 meter. A battery of EMF 10 volt and negligible internal resistance is connected between its ends. A secondary cell connected to the circuit
connected to the circuit gives a balancing length at 200 centimeter. The EMF of the secondary cell, EMF of secondary cell. ಸ್ಟೂಡೆಂಟ್ಸ್ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಮಾಡ್ತಾ ಇರೋದು ನಾನು. ಓಕೆ, ನೋಡ್ರಿ ಸ್ಟೂಡೆಂಟ್ಸ್, ಇಷ್ಟು ದೊಡ್ಡ ಕ್ವಶನ್ ಇದೆ. 1 ಮಿನಿಟಲ್ಲಿ ನೀವು 1 ಕ್ವಶನ್ ಸಾಲ್ವ್ ಮಾಡಬೇಕು. ಈ ಕ್ವಶನ್ ಓದಲಿಕ್ಕೆ 1 ಮಿನಿಟ್ ಬೇಕು. ಕ್ವಶನ್ ಓದಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ಪ್ರಾಬ್ಲಮಿಗೆ ಅಪ್ಲೈ ಮಾಡೋದ್ರೊಳಗಡೆ ನಿಮಗೆ 5 ಮಿನಿಟ್ಸ್ ಬೇಕು. 5 ಮಿನಿಟ್ಸ್ ವೇಸ್ಟ್ ಆದರೆ ನೀವು ಅಲ್ಲಿ 5 ಕ್ವಶನ್ಸನ್ನು ಲೂಸ್ ಮಾಡ್ಕೊಂಡಾಗುತ್ತೆ ಅಲ್ವಾ. ಈಸಿ ಇರೋ ನಿಮ್ಮ ಬರುವಂಥ 5 ಕ್ವಶನ್ಸ್ ಲೂಸ್ ಮಾಡ್ಕೊಂಡಾಗುತ್ತೆ. ಇಷ್ಟು ದೊಡ್ಡ ಕ್ವಶನ್ಸನ್ನು ಓದೋದು ಯಾವಾಗ, ನೀವು ಮಾಡೋದು ಯಾವಾಗ ಅಲ್ವಾ. ಇದಕ್ಕೆಲ್ಲ ನೀವು ಶಾರ್ಟ್ ಕಟ್ ಟ್ರಿಕ್ಸ್ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಆಪ್ಷನ್ ಎ ನೋಡಿ 4 ವೋಲ್ಟ್, ಆಪ್ಷನ್ ಬಿ ನೋಡಿ 6 ವೋಲ್ಟ್, ಆಪ್ಷನ್ ಸಿ ನೋಡಿ 2 ವೋಲ್ಟ್, ಆಪ್ಷನ್ ಡಿ ನೋಡಿ 8 ವೋಲ್ಟ್ ಅಲ್ವಾ. ಇಂಥ ಟೈಮಲ್ಲಿ ಕ್ವಶನ್ನ ಓದ್ಕೊಂಡು ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಗೊತ್ತಿದ್ದರೆ ಮಾಡಿ, ಅಡ್ಡಿಲ್ಲ. ನೀವು 2 ಮಿನಿಟ್ಸ್ ಒಳಗೆ ಮಾಡ್ತೇನೆ, 1 ಮಿನಿಟಲ್ಲಿ ಮಾಡ್ತೇನೆ ಅಂತ ಗೊತ್ತಿದ್ದರೆ ಮಾಡಿ, ಓಕೆ, ನೋ ಪ್ರಾಬ್ಲಮ್. ಇಲ್ಲದೇ ಇದ್ದರೆ ನೀವು ಈ ಶಾರ್ಟ್ ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ, ಆಯಿತಾ. ಇಲ್ಲಿ ನಾನು 50% ರಿಡ್ಯೂಸ್ ಮಾಡಿ ಡೈರೆಕ್ಟ್ ಹೇಳ್ತೇನೆ ನೋಡಿ ಸ್ಟೂಡೆಂಟ್ಸ್. ಯಾವಾಗ ವ್ಯಾಲ್ಯೂ ಕೊಟ್ಟಿರ್ತಾರೆ ನೋಡಿ, ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಡಿಲೀಟ್ ಮಾಡಿ. ಅಂದರೆ ಎಂಥ ಹೈಯೆಸ್ಟ್ ವ್ಯಾಲ್ಯೂ, ಲೋವೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದೆರಡನ್ನೂ ಎಲಿಮಿನೇಟ್ ಮಾಡಿ ಅಷ್ಟೇ. ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಹೇಳಿ ಇದರಲ್ಲಿ 8 ವೋಲ್ಟ್, ತುಂಬ ಲೋವೆಸ್ಟ್ ವ್ಯಾಲ್ಯೂ ಯಾವ್ದು ಹೇಳಿ 2 ವೋಲ್ಟ್, ಉಳಿದದ್ದು ಯಾವುದು 4 ಮತ್ತು 6, ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ, ಆಯಿತಾ. ಇದು ನೀವು ಬೇಕಾದರೆ ಚೆಕ್ ಮಾಡಿ, ಇವೆರಡರಲ್ಲಿ ಒಂದು ಆಪ್ಷನ್ ಆಗಿದೆ. ಬೇಕಾದರೆ 2020 ಕ್ವಶನ್ ಪೇಪರಿಗೆ ಹೋಗಿ ನೋಡಿ ನೀವು ಬೇಕಾದರೆ, ಆಯಿತಾ. ಸೊ ಇದು ಇವೆರಡರಲ್ಲಿ ನಾನು ಇವತ್ತು ಆನ್ಸರ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಜಸ್ಟ್ ನಿಮಗೆ 50% ಹೇಗೆ ರಿಡ್ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ದಿಸ್ ಇಸ್ ಫ್ರಮ್ ಫಿಸಿಕ್ಸ್ ಸ್ಟೂಡೆಂಟ್ಸ್. ಫಿಸಿಕ್ಸಲ್ಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಇವು 3 ಓಕೆ, ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಇಲ್ಲೂ ಕೂಡ 50% ರಿಡ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ, ಯೂಸಿಂಗ್ ಸಿಮಿಲರ್ ಆಪ್ಷನ್ಸ್. ಇಲ್ಲಿ ಯಾವ್ದು ಅಂತ ಹೇಳಿದೆ, ರೆಸಿಪ್ರೋಕಲ್ ಅಂತ ಹೇಳಿದೆ. ಇಲ್ಲಿ ಯಾವ್ದು ಹೇಳಿ, ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಎಲಿಮಿನೇಟ್ ಮಾಡೋದು, ಆಯಿತಾ. ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಎಲಿಮಿನೇಟ್ ಮಾಡೋದು, ಓಕೆ. ಪ್ರತಿಯೊಂದು ಕ್ವಶನ್ ಪೇಪರಿಗೂ ನಾವು ಇದನ್ನು ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೇವೆ ಸ್ಟೂಡೆಂಟ್ಸ್. ಸುಮ್ಮನೆ ನಾನಿಲ್ಲಿ ರ್ಯಾಂಡಮಾಗಿ ಕ್ವಶನ್ ತೊಗೊಳ್ತಾ ಇಲ್ಲ. 2019, 20, 21, 22, 23 ಎಲ್ಲ ಕ್ವಶನ್ ಪೇಪರ್ನ ಔಟ್ ಆಫ್ 60 25 to 30 ಕ್ವಶನ್ಸ್ಗೆ ನಾವು ಇದನ್ನು ಅಪ್ಲೈ ಮಾಡಿ, ಖಾಲಿ ಇದೇ ಮಾತ್ರ ಅಲ್ಲ, ಇನ್ನೂ ತುಂಬ ಇದೆ ಲಾಜಿಕ್ಸ್, ಮೆಥಡ್ಸ್, ಅದೆಲ್ಲದನ್ನು ನಾನು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ, ಆಯಿತಾ. ನಿಮ್ಮ ಕಣ್ಣೆದುರು ತೋರಿಸ್ತೇನೆ. ಇದನ್ನು ಮತ್ತು ನಿಮ್ಗೆ ಆಫ್ಲೈನ್ ಕ್ಲಾಸಲ್ಲಿ ಸ್ಟಾರ್ಟಿಂಗ್ ಹೇಳಿಕೊಡೋದಿಲ್ಲ ಸ್ಟೂಡೆಂಟ್ಸ್. ಇದನ್ನು ನಾವು ಲಾಸ್ಟ್ ಅಂತಲ್ಲ, ಒಂದು ಲಾಸ್ಟ್ 10-15 ಡೇಸ್ ಇದ್ದಾಗ ಇದು ಮತ್ತು ಕೆಲವೊಂದು ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡಬೇಕಂತ ಕೇಳಿದರೆ, ನಿನ್ನೆ ಒಂದು ಮಾಡಿದ್ದೆ ನಾನು, ಅಪ್ಲೋಡ್ ಮಾಡಿದ್ದೆ. ಕೆಲವೊಂದಿಷ್ಟು ಫಾರ್ಮ್ ಬಂದಾಗ ಡೈರೆಕ್ಟ್ ಆನ್ಸರ್ ಬರ್ದಿಟ್ಟು ಬರೋದು, π/2, π 0 1 ಅಂತ. ಅದನ್ನು ಕೂಡ ನಾನು ಹೇಳಿಕೊಡ್ತೇನೆ ಎಲ್ಲಿ, ನಮ್ಮ ಆಫ್ಲೈನ್ ಕ್ಲಾಸಲ್ಲಿ, ಆಯಿತಾ. ಯಾರ್ಯಾರು ಆಫ್ಲೈನ್ ಕೋಚಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ದಾರೆ ಫಾರ್ KCET ಕ್ರ್ಯಾಶ್ ಕೋರ್ಸು, ದಯವಿಟ್ಟು ಜಾಯ್ನ್ ಆಗಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಸಿಲೆಬಸ್ನ ಜೊತೆಗೆ ನಿಮಗೆ ಏನು ಹೇಳ್ತಾರೆ ಇದನ್ನು ಹೇಳಿಕೊಡ್ತೇವೆ ನಾವು. ಶಾರ್ಟ್ ಕಟ್ ಟ್ರಿಕ್ಸ್, ಎಲಿಮಿನೇಷನ್ ಟ್ರಿಕ್ಸ್ ತುಂಬ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಬರುವಂಥ ಮಾರ್ಕ್ಸಲ್ಲಿ ಮಿನಿಮಮ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಮಿನಿಮಮ್ 8 to 10 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿ ಕೊಡುತ್ತೆ, ಅದಂತೂ ಪಕ್ಕ ಇದು, ಆಯಿತಾ. ಸೊ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಮತ್ತೆ ಲೇಟ್ ಮಾಡಬೇಡಿ. ಈ ನಂಬರಿಗೆ ಮೆಸೇಜ್ ಮಾಡಿ, ಖಂಡಿತ ಜಾಯ್ನ್ ಆಗಿ. ನಾನು ಫಾರ್ಮನ್ನು ಕಳಿಸ್ತೇನೆ, ಫಿಲ್ ಮಾಡಿ, ಆಯಿತಾ. 23rd ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಲೇಟ್ ಮಾಡಬೇಡಿ. ಆಲ್ರೆಡಿ 20 ಆಗಿದೆ. ಸೇರೋರು ಈ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಏನಾದರೂ ಡೌಟ್ ಇದ್ದರೆ ಕೇಳಿ. ಮತ್ತು ಯಾರಿಗಾದ್ರೂ ಆನ್ಲೈನ್ ಬೇಕಿದ್ರೆ, ಅಂದರೆ ನನಗೆ ಔಟ್ ಆಫ್ ಡಿಸ್ಟ್ರಿಕ್ಟಿಂದ ಬರ್ತಾ ಇದೆ ಒಂದಿಷ್ಟು ಕಾಲ್ಸ್ಗಳು ಬರ್ತಾ ಇದೆ. ಸೊ ನಿಮಗೆ ಬೇಕಂತಿದ್ರೆ ಆನ್ಲೈನಲ್ಲಿ ಮಾಡಿ ಸರ್ ಅಂತ ಹೇಳ್ತಿದ್ರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಇದು ಮಾಡಿದರೆ ಎಲ್ಲದನ್ನು ನಾನು ಮಾಡ್ತೇನೆ. ಒಂದಿಷ್ಟು ಚೀಪ್ ರೇಟಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಅಥವಾ ಲೈವಲ್ಲೇ ಹೇಳಿಕೊಡುವಂಥ ಪ್ರಯತ್ನ ಮಾಡ್ತೇನೆ, ಆಯಿತಾ. ಜಸ್ಟ್ ಶಾರ್ಟ್ ಕಟ್ ಟ್ರಿಕ್ಸ್ ಮಾತ್ರ ಹೇಳಿಕೊಡ್ತೇನೆ, ಆಯಿತಾ. ಧನ್ಯವಾದಗಳು ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭ ದಿನ ಎಲ್ಲರಿಗೂ. ನಾನು ನಿಮ್ಮ ನಿಖಿಲೇಶ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಜನರಿಗೆ ಶೇರ್ ಮಾಡಿ, ಆದಷ್ಟು ಜನರಿಗೆ ಸ್ವಲ್ಪವಾಗಿ ಮಾಡಿ, ಎಲ್ಲ ನಿಮ್ಮಿಂದನೇ ಆಗೋದು. ಸೊ ಧನ್ಯವಾದಗಳು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.